ನಮ್ ರಾಮನಗರ ಬಸ್ ಸ್ಟ್ಯಾಂಡ್ ಅಲ್ಲಿ ಈ ತರ ಆಗುತ್ತೆ ಅಂತ ನನ್ಗೆ ಗೊತ್ತೇ ಇರಲಿಲ್ಲ. ವಿಡಿಯೋನ ಕೊನೆ ಗಂಟ ನೋಡಿ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ಫಸ್ಟ್ ನಾವು ಬಂದಿದ್ದೆ ನಮ್ ಕಾಲೇಜ್ಗೆ, ಕ್ಲಾಸ್ಗಳನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಬಸ್ ಸ್ಟ್ಯಾಂಡ್ ಕಡೆ. ನಮ್ದಾವ್ ಬೇರೆ ಪಾಸ್ ಇಲ್ಲ, ಸೊ ನಾನ್ ತಗೊಂಡಿದ್ದೆ ಟಿಕೆಟ್ ನೋಡ್ರಿ 20 ರೂಪಾಯಿ ಮಾಡಿಕ್ಕಿದ್ದಾರೆ. ಯಪ್ಪ, ಸೀಟ್ ಇಲ್ದೆ ಚನ್ನಪಟ್ಟಣ ಟು ರಾಮನಗರ ನಿಂತ್ಕೊಂಡೇ ಬಂದೆ. ಅಲ್ಲಿಂದ ನಾವು ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಆಟೋ ಮಾಡ್ಕೊಂಡು ಅಲ್ಲಿಂದ ಬಂದಿದ್ದೆ ಈ ಜಾಗಕ್ಕೆ. ಸೊ ನಾವಿವತ್ತು ಬಂದಿರೋದು ರಂಗರಾಯನ ದೊಡ್ಡಿ ಕೆರೆ ಬೆಟ್ಟ ಎರಡೂ ಇದೆ ನೋಡ್ಬೋದು. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದ್ದೆ ಆಟ. ಅಣ್ಣ ಸ್ಟಾರ್ಟ್ ಮಾಡಿದ್ರು ಗಾಡಿನ. ಇವ್ರೇನು ಇಲ್ಲೇ ಪಲ್ಟಿ ಓಡಿಸ್ತಾರೆ. ನನ್ನ ಫ್ರೆಂಡ್ಸ್ ಏನೋ ಹೋದ್ರು, ಬಟ್ ನನಗಂತೂ ಸಖತ್ ಬೋರ್ ಆಗ್ತಾ ಇತ್ತು. ನಾನು ಒಬ್ನೇ ಕೂತ್ಕೊಂಡು ಏನ್ ಮಾಡ್ಲಿ ಅನ್ಬಿಟ್ಟು ಬೆಟ್ಟ ಹತ್ತದೆ. ಏನ ಇಷ್ಟಕ್ಕೆ ಸುಸ್ತಾಗೋಯ್ತು. ಬೆಟ್ಟ ತುಂಬಾ ಸ್ಲೋಪ್ ಇದ್ದಿದ್ ಕಾರಣ ಜಾಸ್ತಿ ಎತ್ತಕ್ಕಾಗ್ಲಿಲ್ಲ. ಸ್ವಲ್ಪನೇ ಎತ್ಬಿಟ್ಟು ತಿರ್ಗಾ ಇಳ್ದ ಕೆಳಗಡೆ. ನಮಗೂ ಹೊಟ್ಟೆ ಹಸಿತಾಯ್ತು, ಸೊ ನಾವು ತಗೊಂಡಿದ್ದೆ ಚುರ್ಮುರಿ. ಅಲ್ಲಿಂದ ನಾವು ಬಂದಿದ್ದೆ ಬಸ್ ಸ್ಟ್ಯಾಂಡ್ಗೆ. ಯಪ್ಪ, ಏನ್ ಗುರು ಇದು ರಾಮನಗರ ಬಸ್ ಸ್ಟ್ಯಾಂಡ್, ಏನ್ ಇಷ್ಟೊಂದ್ ಜನನ, ಫುಲ್ಲು ರಶ್. ಮತ್ತೆ ಅದೇಗಳು ತಿರ್ಗಾ ರಾಮನಗರ ಟು ಚನ್ನಪಟ್ಟಣ ನಿಂತ್ಕೊಂಡೇ ಬಂದೆ. ರಾಮನಗರನು ಇವಾಗ ಫುಲ್ಲು ಬಿಸಿ ಸಿಟಿ ಆಗಿ ಹೋಗ್ಬಿಟ್ಟೈತೆ ಗುರು. ಯಪ್ಪ, ಏನ್ ಬಿಸ್ಲು. ನಮ್ ಸೂರಿಬಾಯಿ ಯಾಕೋ ಫುಲ್ಲು ಆಂಗ್ರಿ ಆಗ್ಬಿಟ್ಟಿದ್ದಾರೆ, ಅದಕ್ಕೆ ತುಂಬಾ ಬಿಸ್ಲು. ದೋಣಿ ಸಾಗಲಿ ಮನೆಗೆ ಹೋಗಲಿ ಅನ್ಕೊಂಡ್ ಸೀದಾ ಬಂದೆ ಮನೆಗೆ. ಈ ವಿಡಿಯೋಗೆ ಇಷ್ಟೇ, ಸಿಕ್ಕಣ ಮುಂದಿನ ವ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಬಾಯ್.